शहरातील भाग्यनगर येथे कार्यरत असलेल्या आदित्य राज कॅपिटल प्रायव्हेट लिमिटेड विरुद्ध कोट्यवधी रुपयांच्या फसवणुकीचा आरोप समोर आलेल्या प्रकरणी अधिकाऱ्यांची तपासणी आणि छापेमारीची कारवाई शुक्रवारी दुसऱ्या दिवशीही सुरू ठेवण्यात आली असून कार्यालय सील करण्यात आले. बेळगाव उपविभागीय अधिकारी श्रवणकुमार नाईक यांच्या नेतृत्वाखालील पथकाने कंपनीच्या मुख्य कार्यालयाला भेट देऊन कागदपत्रे, गुंतवणुकीची माहिती आणि आर्थिक व्यवहारांची तपासणी केली. यावेळी कार्यालय सील करण्याची प्रक्रिया सुरू होताच काही महिला कर्मचाऱ्यांनी भावनिक होऊन अश्रू ढाळल्याची घटना घडली. गवर्नमेंट ने भी सोचना चाहिए ना सर. इतना एम्प्लॉय अभी गवर्नमेंट देता है क्या जॉब हमें. मीडियामध्ये जे सांगाला एवढ्या जणांचे पैसे डुबलेत हे ते कोण खोटं सांगायला ಲವ್ ಮಾಡಕ್ ರೇಡ್ ಮಾಡ್ಯಾರ. ಲವ್ ಮಾಡೋ ಸಲಂದ ನೀವು ಭಾಳ ಶ್ರೀಕಾಂತ್ ಅಂತೇಳಿ ಲವ್ ಮಾಡೋ ಸಲಂದ तुमचा काय संबंध आहे. ನೀನೇನು ಸಂಬಂಧ ನೀನೇನು ಸಂಬಂಧ ಹೇಳ್ತಾರಲ್ಲ ಮತ್ತೆ ಅದ ದಿವಸ ಹೇಳಿದ್ರಲ್ಲ ನೀನೆ तुम्ही कशाला खोटं सांगाला. त्यांनी रडाले, त्यांना त्रास व्हायला, तुम्ही सगळे हे कराला म्हणून ಏನ್ 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 आणि ರಡಾಲ? तिथं हे करायला काय ನಮ್ಮ ಕೆಲಸ ನೀ ಯಾರು ನಮ್ಮ ಕೆಲಸ ನೀ ಯಾರು ತಗೋರಿ ನಾವು ಕೇಸ್ ಸುಮ್ಮನೆ ಇದನ್ನ ಮಾಡಕತ್ತ ನಾವು. भाग्यनगर येथील मुख्य कार्यालयामध्ये सुमारे 72 कर्मचारी कार्यरत असून गेल्या 2 दिवसांपासून अधिकारी कर्मचाऱ्यांकडून माहिती गोळा करत आहेत. आवश्यक असल्यास चौकशीसाठी हजर राहण्याचे निर्देश कर्मचाऱ्यांना देण्यात आल्याची माहिती सूत्रांनी दिली. दरम्यान कंपनीविरुद्ध टिळकवाडी पोलीस ठाण्यात गुन्हा दाखल करण्याची तयारी सुरू आहे. 2 दिवसांच्या तपासणी आणि छापेमारीचा अहवाल जिल्हाधिकाऱ्यांना सादर करण्यात आला असून त्यांच्या सूचनेनुसार कार्यालय सील करून कायदेशीर कारवाई करण्यास अधिकारी पुढे सरसावले आहेत. बर्ड्स आणि KPID कायद्याअंतर्गत गुन्हा दाखल होण्याची शक्यता असून ठेवीदारांच्या आर्थिक व्यवहारांबाबत सखोल तपास सुरू आहे. ನಿನ್ನೆ ತಡರಾತ್ರಿವರೆಗೂ ಏನು ಆದಿತ್ಯ ರಾಜ್ ಕ್ಯಾಪಿಟಲ್ಸ್ ಕಂಪ್ನಿ ಮೇಲೆ ನಾವೇನು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಸೊ ಇವತ್ತು ಒಂದು ರಿಪೋರ್ಟನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿಯನ್ನು ನೀಡಿದ್ದೀವಿ. ಸೊ ಇದರಲ್ಲಿ ಸ್ವಲ್ಪ ಮೇಲ್ನೋಟಕ್ಕೆ ನಮಗೆ RBI ಮತ್ತು SEBI ಗೈಡ್ಲೈನ್ಸ್ನ ವೈಲೇಷನ್ಗಳು ಕಂಡು ಬಂದಿದ್ದಾವೆ. ಸೊ ಸಾಕಷ್ಟು ಜನ ಇನ್ವೆಸ್ಟರ್ ಕಡೆಯಿಂದ 5% ಇದರ ಮೇಲೆ ಸ್ವಲ್ಪ ಕೆಲವೊಂದಿಷ್ಟು ಸ್ಕೀಮ್ಗಳಿದೆ. ಒಂದು 5-6 ಡಿಫ್ರೆಂಟ್ ಟೈಪ್ ಆಫ್ ಸ್ಕೀಮ್ಸ್ ಇದ್ದಾವೆ. ಆ ಸ್ಕೀಮ್ಸ್ ಪ್ರಕಾರವಾಗಿ ಅವರು ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದು ಸ್ವಲ್ಪ KPID ಮತ್ತು ಬರ್ಡ್ಸ್ ಕಾಯ್ದೆ ಒಳಗೆ ಬರೋದರಿಂದ ಸೊ ಆ ರಿಪೋರ್ಟ್ ಮೇಲೆ ನಾವು ಈಗ ಸದ್ಯಕ್ಕೆ ರಿಪೋರ್ಟನ್ನು ಮಾನ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೀವಿ. 2,000 ಕೋಟಿ ಫ್ರಾಡ್ ಆಯ್ತು ಸರ್. ಅರೌಂಡ್ ಹೇಳಿದ್ವಲ್ಲ ನಿನ್ನೆ, ಅರೌಂಡ್ ಇನ್ವೆಸ್ಟರ್ಸ್ ಹೆಚ್ಚಿಗೆ ಸಂಖ್ಯೆ ಗೊತ್ತಾಗಿಲ್ಲ. ಯಾಕಂದರೆ ಅದು ಒಬ್ಬೊಬ್ಬರು ಮಲ್ಟಿಪಲ್ ಟೈಮು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಒಂದು ಹೆಚ್ಚು ಕಡಿಮೆ ಒಂದು 6,500 ಇನ್ವೆಸ್ಟ್ಮೆಂಟ್ಸ್ಗಳಿದ್ದಾವೆ. ಜನ ಇರ್ಬೋದು, ಒಂದು 3,000 4,000 to 5,000ವರೆಗೂ ಇರ್ಬೋದು. ಬಟ್ ಅದು ಮಲ್ಟಿಪಲ್ ಇರೋದ್ರಿಂದ ಎಕ್ಸಾಕ್ಟಾಗಿ ನಂಬರ್ ಗೊತ್ತಾಗಿಲ್ಲ. ಅವರು ಇಲ್ಲ ಸೀಸ್ ಅಂದರೆ ಈಗ ಸದ್ಯಕ್ಕೆ ಲಾಕ್ ಮಾಡಿದ್ದೀವಿ. ಈ ಸದ್ಯಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮೇಲೆಗೆ ARCS ಅವರು FIR ಕೂಡ ಮಾಡ್ತಾರೆ. ತದನಂತರ ಪೊಲೀಸ್ ಅವರು ತಮ್ಮ ಮುಂದಿನ ಕ್ರಮ ಪ್ರಮುಖ ಆರೋಪಿಯಲ್ಲಿ ಸರ್. ಏನು ಅವರು ನಿನ್ನೆ ನಾವು ಬರೋಕ್ಕೆ ಹೇಳಿದ್ವಿ, ನಿನ್ನೆ ಕಾಂಟ್ಯಾಕ್ಟಲ್ಲಿದ್ದರು. ಬಟ್ ಇದುವರೆಗೂ ಅವ್ರು ಯಾಕೂ ಬರಲಿಲ್ಲ. ಬೆಳಗಿನ ಜಾವನು ಮತ್ತೆ ಮಾಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ತನಿಖೆಗೆ ಸಹಕಾರ ಅವರಷ್ಟು ನೀಡಿಲ್ಲ. ಬಟ್ ನಮ್ಮಲ್ಲಿ ಏನು ಅವಶ್ಯಕತೆ ಇತ್ತು, ಏನು ಸಿಕ್ಕಿದೆ ನಮ್ಮ IT ಟೀಮಿಂದ ಏನು ನಾವು ರಿಕವರಿ ಮಾಡ್ಕೊಳ್ಳೋದಿತ್ತು ಅಷ್ಟನ್ನು ಮಾಡಿಕೊಂಡು ತನಿಖೆಯನ್ನು ರಿಪೋರ್ಟನ್ನು ನಾವು ಕೊಟ್ಟಿದ್ದೀವಿ. ಸರ್, ಈಗ ಮುಂದೆ ಸಿಬ್ಬಂದಿಗಳು ಹೇಳಿದ್ರು ಇವಾಗ ಕಣ್ಣೀರು ಹಾಕ್ತಾರೆ. ಆ್ಯಕ್ಚುಲಿ ಏನು ಎಕ್ಸಾಕ್ಟ್ ಆಗಿಲ್ಲ ಅಥವಾ ಏನಾದರೂ ತಪ್ಪು ಅವ್ರಿಗೇನು ಭಯ ಇತ್ತಾ? ಇಲ್ಲ ಎಂಪ್ಲಾಯಿಗಳು ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಅಷ್ಟೇ. ಏನಾಗ್ತದೆ ಅನ್ನೋದು ಆ ಥರ ಸರ್. ಇನ್ವೆಸ್ಟರ್ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಥವಾ ಏನು ಸ್ವಯಂ ಪ್ರೇರಿತ ದೂರ ದಾಖಲಿಸಿಕೊಂಡಿದ್ದಾರೆ? ಇದು ಮಾರ್ಕೆಟ್ ಇಂಟೆಲಿಜೆನ್ಸ್. ಈಗ ಮಾಲೀಕರಿಗೆ ಏನೋ ನೋಟಿಸ್ ಕೊಟ್ಟಿದ್ದಾರೆ ಸರ್? ಇಲ್ಲ, ಮಾಲೀಕರು ಬಂದೇ ಇಲ್ಲ. ಸೊ ಈಗ ನೋಡ್ತೀವಿ ನಾವು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಈಗ IRCS ಅವರು ಒಂದು ಈಗ FIR ಲಾಂಚ್ ಮಾಡ್ತಾರೆ. ಅದಾದಮೇಲೆ
ಸದ್ಯಕ್ಕೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಹಾಕಿ ರಿಪೋರ್ಟನ್ನು ಕಳಿಸಿದ್ದೀವಿ. ಅಕೌಂಟ್ ಅದು ಯಾವ್ದಾದ್ರು ಸೀಸ್ ಆಗಿದೆ ಸರ್? ಅಲ್ಲ ಎಲ್ಲ ಇನ್ಫಾರ್ಮೇಷನ್ ಕಳಿಸ್ತೀನಿ. ನಾಳೆ ಮತ್ತೆ ನಿಮಗೆ ಜಿಲ್ಲಾಧಿಕಾರಿಗಳು ಮತ್ತು CP ಸಾಹೇಬರು ಇನ್ಫಾರ್ಮೇಷನ್ ಕೊಡ್ತಾರೆ. ಥ್ಯಾಂಕ್ ಯು. विनोद कोलकार, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।